ಇನ್ಫ್ಲೂಯೆನ್ಸಸ್ಗೆ ಒಂದು ಜವಾಬ್ದಾರಿ ಇರುತ್ತೆ. ಇಟ್ಸ್ ಪೀಪಲ್ ಆರ್ ಫಾಲೋಯಿಂಗ್ ಯು, ಸೇ ದ ರೈಟ್ ಕೈಂಡ್ ಆಫ್ ಥಿಂಗ್ಸ್. ಸೊ ನಾನು ಇವಾಗ ಏನಾದರೂ ಎಂಡೋರ್ಸ್ ಮಾಡಿದ್ರೆ ನಾನು ಐ ಶುಡ್ ಬಿಲೀವ್ ಇನ್ ದಟ್ ಪ್ರಾಡಕ್ಟ್, ಐ ಶುಡ್ ಹ್ಯಾವ್ ಟ್ರೈಡ್ ದಟ್ ಪ್ರಾಡಕ್ಟ್, ಆಮೇಲೆ ಅಲ್ಲಿ ಹಾಕೋದು. ನನ್ನ ನಂಬ್ಕೊಂಡು ಅಲ್ಲಿ ಜನ ಬಂದಿರ್ತಾರಲ್ಲ, ಐ ಡೋಂಟ್ ವಾಂಟ್ ಟು ಮಿಸ್ಲೀಡ್ ದೆಮ್. ದೆನ್ ಏನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂದ್ರೆ ನಿಮ್ಮ ಪ್ರಕಾರ ಏನು? ನಾನು ಮಾಡೋದು ನೀವು 2 meals ಪ್ರಮೋಟ್ ಮಾಡಲ್ಲ, ಓಕೆ 1 meal ಪ್ರಮೋಟ್ ಮಾಡಲ್ಲ, 3 meals ಪ್ರಮೋಟ್ ಮಾಡ್ತೀರಾ. ದೆನ್ ಅದನ್ನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೆಂಗೆ ಹೇಳಕ್ ಸಾಧ್ಯ? I'll tell you the gap, the window. The window is very important. ಈಗ ಬೆಳಗ್ಗೆ ಬ್ರೇಕಿಂಗ್ ದ ಫಾಸ್ಟ್, ದಟ್ಸ್ ವೈ ಬ್ರೇಕ್ಫಾಸ್ಟ್ is very important. ತುಂಬ ಜನ ಹೇಳ್ತಾರೆ ಇಟ್ ಇಸ್ ನಾಟ್ ಎಸೆನ್ಷಿಯಲ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ. ಪ್ಲೀಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಈಗ ಇಂಜಿನ್ ಓಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಬೇಕು ತಾನೆ. ಎಷ್ಟೊತ್ತಿಗೆ ಮಾಡಬೇಕು ಕರೆಕ್ಟ್? ಇಟ್ ಡಿಪೆಂಡ್ಸ್. ಸೊ ಫಾರ್ ಮೀ ಇಟ್ ಇಸ್ 8 o'clock. ಓಕೆ, 8:30 ಒಳಗಡೆ ಮುಗಿಸ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಇಸ್ ಆಲ್ವೇಸ್ ವೆರಿ ಹೆಲ್ತಿ. ಮೋಸ್ಟ್ ಆಫ್ ದ ಟೈಮ್ ಇಸ್ ಜೋವಾರ್ ರೊಟ್ಟಿ, ಆ್ಯಂಡ್ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡ್ತಾನೆ ಇರ್ತೀನಿ. ಪೋರ್ಷನ್ ಏನಿರಬೇಕು? ಈಗ ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ ಓಕೆ 3 ರೊಟೀಸ್ ತಿನ್ನೋದ್ರಲ್ಲಿ 2ಕ್ಕೆ ಬರಬೇಕು.